ಆಗಿದ್ದ ಡಾಕ್ಟರ್ ಗಂಡ 3 ದಿನ ಬಂಗಾರಿ ಅಂತ ನೈಸ್ ಮಾಡಿದ್ದ. ನಿನಗಿದ್ದ ನೋವೆಲ್ಲ ಮಾಯವಾಗುತ್ತೆ. ಇಂತಹ ಕೇಸ್ಗಳನ್ನ ನಾನ್ ಎಷ್ಟು ನೋಡಿಲ್ಲ ಚಿನ್ನು ಅಂತ ಕೈಗೆ ಕ್ಯಾನ್ಯೂಲ್ ಹಾಕೋ ಬದಲು ಕಾಲಿಗೆ ಹಾಕಿದ್ದ. ಗಂಡನ ಮಾತೆ ವೇದವಾಕ್ಯ ಅಂದ್ಕೊಂಡಿದ್ದ ಹೆಂಡತಿ ಸುಮ್ಮನಿದ್ಲು. ಗಂಡ ಕೊಡ್ತಿದ್ದ ಇಂಜೆಕ್ಷನ್ ಪಡೆದು 2 ದಿನ ಓಡಾಡಿಕೊಂಡಿದ್ಲು. ಆದ್ರೆ 3ನೇ ದಿನ 3ನೇ ಡೋಸ್ ಕೊಟ್ಮೇಲೆ ನಡೆದಿದ್ದು ವೈದ್ಯೆಯ ಹತ್ಯೆ. ಇಷ್ಟಕ್ಕೂ ವೈದ್ಯೆಯನ್ನೇ ಕೊಂದಿದ್ ಹೇಗೆ ಡಾಕ್ಟರ್? ಆ 3 ದಿನ ನಡೆದಿದ್ದೇನು? ಕೊನೆ ದಿನ ಆಗಿದ್ದೇನು? ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಕಾಶ್ಮೀರದ ಪ್ರವಾಸಿ ತಾಣ, ಸುತ್ತಲೂ ಹಿಮದ ರಾಶಿ, ತಣ್ಣನೆಯ ಗಾಳಿ ಬೀಸ್ತಿತ್ತು. ಇಂತಹ ಪ್ರಕೃತಿಯ ಮಡಿಲಿನಲ್ಲಿ ಅಂದಗಾತಿಯ ಮೈಸೋಕಿ ಗಾಳಿ ಸಾಕ್ತಿತ್ತು. ಚೆಲುವೆಯ ರಾಜಕುಮಾರನ ಎಂಟ್ರಿಯೂ ಆಗಿತ್ತು. ಈ ಸುಂದರ ವಿಸ್ಮಯ ತಾಣದಲ್ಲಿ ಜೋಡಿ ಒಂದಾಗಿತ್ತು. ಸೌಂದರ್ಯದ ಮಧ್ಯೆ ಹಾರಾಡ್ತಿರೋ ಈ ಚೆಲುವೆ ಡಾಕ್ಟರ್, ಅಂದದ ಗೊಂಬೆಯಂತಿರೋ ಈ ಚೆಲುವೆ ಕೈ ಹಿಡಿದು ವಿಡಿಯೋ ಶೂಟ್ ಮಾಡಿಸ್ಕೊಳ್ತಿರೋ ಈ ಮನ್ಮಥ ಕೂಡ ಡಾಕ್ಟರ್ರೇ. ಇಬ್ಬರದ್ದು ಒಂದೇ ಫೀಲ್ಡು, ಒಂದೇ ಗುರಿ. ಜೋಡಿನು ಮೇಡ್ ಫಾರ್ ಈಚ್ ಅದರ್. ಇಬ್ಬರು ಸೇರಿದ್ರೆ, ಇಬ್ಬರು ಒಂದಾದ್ರೆ, ಇಬ್ಬರು ಕೈ ಕೈ ಹಿಡಿದು ನಡೆದ್ರೆ ಬಾಳು ಬಂಗಾರ. ಎಲ್ಲವೂ ಸುಂದರ ಸುಮಧುರ ಅಂತ ಎಲ್ಲರೂ ಅಂದುಕೊಂಡಿದ್ರು. ಮದುವೇನು ಅದ್ಧೂರಿಯಾಗೆ ನಡೆದಿತ್ತು. ದೊಡ್ಡ ಮನೆಯಲ್ಲಿ ಇಬ್ಬರು ಗುಬ್ಬಚ್ಚಿಗಳಂತೆ ಬದುಕು ದೂಡ್ತಿದ್ರು. ಇಷ್ಟೆಲ್ಲ ಸಂತೋಷ ಆಗಿರೋವಾಗ್ಲೇ ಈ ಡಾಕ್ಟರ್ ಗಂಡ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ. ನಗು ನಗುತ್ತಲೇ ಮುದ್ದಾದ ಮಡದಿಯ ಜೀವ ಹಿಂಡಿದ್ದಾನೆ. ಸಣ್ಣ ಸುಳಿವು ಕೊಡದೆ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ. ಹೆಂಡತಿ ಕೃತಿಕಾಳನ್ನ ಕೊಲ್ಲೋಕೆ ಗಂಡನ ಇಂಜೆಕ್ಷನ್ ಪ್ಲಾನ್ ಹೇಗಿತ್ತು? 3 ದಿನ 3 ಡೋಸ್. ಕೊನೆ ದಿನ ವೈದ್ಯೆಗೆ ಏನಾಯ್ತು? FSL ರಿಪೋರ್ಟ್ನಲ್ಲಿ ಮರ್ಮ, ಪಾಪಿ ಬಾಯ್ಬಿಟ್ನ ಸತ್ಯ. ಅಂದು ಕೈ ಕೈ ಹಿಡಿದು ಹೆಜ್ಜೆ ಹಾಕಿದ್ದ. ಅಂದು ಡಾಕ್ಟರ್ಗೆ ಪ್ರೀತಿಯ ಅಪ್ಪುಗೆ ನೀಡಿದ್ದ. ನಾನು ಡಾಕ್ಟರ್, ನೀನು ಡಾಕ್ಟರ್. ಇಬ್ಬರು ಸೇರಿ ಜೀವನ ಅನ್ನೋ ವಾಹನಕ್ಕೆ ಸಿಹಿ ಮುತ್ತಿನ ಡೋಸ್ ಕೊಟ್ಟು ಲೈಫ್ ಲಾಂಗ್ ಹೀಗೆ ಗಿದ್ದು ಬಿಡೋಣ ಅಂತ ಪ್ರಾಮಿಸ್ ಮಾಡಿ ಹೀಗೆ ಮದುವೆಯಾಗಿದ್ದ ಈ ಡಾಕ್ಟರ್ ತನ್ನ ಹೆಂಡತಿಯನ್ನೇ ಪರಲೋಕಕ್ಕೆ ಕಳಿಸಿದ್ದಾನೆ. ಮಚ್ಚು ಹಿಡಿಯಲಿಲ್ಲ, ಚಾಕು ಹಾಕಿಲ್ಲ, ಮೈ ಮೇಲೆ ಒಂದೇ ಒಂದು ಗಾಯ ಮಾಡಿಲ್ಲ, ಕುತ್ತಿಗೆಯೂ ಹಿಸುಕಿಲ್ಲ. ಮುಟ್ಟಿದ್ರೆ ಮಾಸುವಂತಿದ್ದ ಹೆಣ್ಣು ಮಗಳನ್ನ ಸೈಲೆಂಟ್ ಆಗಿಯೇ ಕೊಂದು ಹಾಕಿದ್ದಾನೆ. ಡಾಕ್ಟರ್ ಹೆಂಡತಿಯನ್ನ ಡಾಕ್ಟರ್ ಗಂಡನೇ ಮೆಡಿಕಲ್ ಕ್ರಿಮಿನಲ್ ಉಪಯೋಗಿಸಿ ಸಾಯಿಸಿದ್ದಾನೆ. ಹೀಗೆ ಕೊಲೆಗೆ ಬಳಸಿದ್ದು ಅನಸ್ತೇಶಿಯಾ. ಈ ನೀಚ ಅನಸ್ತೇಶಿಯಾ ಕೊಟ್ಟು ಹೇಗೆ ಕೊಲೆ ಮಾಡ್ದ, ಹೇಗೆಲ್ಲ ಡ್ರಾಮಾ ಮಾಡಿದ್ದ, ಇವನ ಹಿನ್ನೆಲೆ ಏನು ಅನ್ನೋದೇ ಬೆಚ್ಚಿ ಬೀಳಿಸ್ತಿದೆ. ಅದು ರಿಯಲಿ ಶಾಕಿಂಗ್ ಏನೇ, ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಇದು. ಯಾಕಂದರೆ ಈ ಥರ ಒಂದು ಸಾವು, ಈ ಥರ ಒಂದು ಮಾಡ್ಬೋದಾ ಅನ್ನೋದು, ಒಂದು ಡಾಕ್ಟ್ರಾಗಿ ಇನ್ನೊಂದು ಡಾಕ್ಟ್ರನ್ನೇ ಈ ಥರ ಒಂದು ಸಾಯಿಸ್ಬೋದಾ, ಮೆಡಿಕಲ್ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅನ್ನೋದು ಇದರಿಂದ ನಮಗೆ ಬೆಳಕಿಗೆ ಬರ್ತದೆ. ನನಗೆ ಬಂದಿರುವಂಥ ಈ ಥರ ಒಂದು ಏನಂತ ಈ ಸಂದರ್ಭ ಅಂದರೆ ದುಃಖಿತವಾದ ಸಂದರ್ಭ ಯಾರಿಗೂ ಬರಬಾರ್ದು. ಸ್ವಲ್ಪ ಎಲ್ಲರೂ ಹುಷಾರಾಗಿ
ಎಲ್ಲರೂ ಅಲರ್ಟ್ ಆಗಿರಬೇಕು. ಮೆಡಿಕಲ್ ಅಂದರೆ ಈಗ ಇದು ರೇರ್ ಆಫ್ ದ ರೇರ್ ಕೇಸ್ ಇರೋದ್ರಿಂದ ಸ್ವಲ್ಪ ಎಲ್ಲ ಜಾಗೃತ ಆಗಿರ್ರಿ ಅಂತೇಳಿ ಬಯಸ್ತೀನಿ. ಅರಗಿಣಿಯಂತಿರೋ ಗೀಕೆ ಬರೀ ನೋಡೋಕೆ ಮಾತ್ರ ಸೌಂದರ್ಯವತಿ ಅಲ್ಲ, ವಿದ್ಯಾವಂತೆಯೂ ಆಗಿದ್ಲು, ಬುದ್ಧಿವಂತೆಯೂ ಆಗಿದ್ಲು, ವೈದ್ಯೆಯಾಗಿ ಹೊರಹೊಮ್ಮಿದ್ಲು, ಒಳ್ಳೆಯ ಮನಸ್ಸಿನ ಮಡದಿಯಾಗಿದ್ಲು, ಗಂಡನನ್ನ ತುಂಬಾನೇ ನಂಬಿದ್ಲು. ಈಕೆಯ ಹೆಸರು ಕೃತಿಕಾ. ಅಪ್ಪ ಅಮ್ಮ ಈಕೆಯನ್ನ ಚೆನ್ನಾಗಿ ಓದಿಸಿದ್ರು. ಹೀಗಾಗಿಯೇ ಈಕೆಯ ಹೆಸರಿನ ಪಕ್ಕದಲ್ಲೇ ಡಾಕ್ಟರ್ ಅನ್ನೋ ಪದ ಸೇರ್ಕೊಂಡಿತ್ತು. ಡಾಕ್ಟರ್ ಕೃತಿಕಾ ಅಂತ ಗುರುತಿಸಿಕೊಂಡಿದ್ಲು. MBBS ಜೊತೆಗೆ MD, DVL, DNB, FRGUHS ಕೂಡ ಮಾಡಿದ್ಲು. ಇದೆಲ್ಲ ಸ್ಕಿನ್ ಸ್ಪೆಷಲಿಸ್ಟ್ಗಳು ತೆಗೆದುಕೊಳ್ಳೋ ಡಿಗ್ರಿಗಳು ಮತ್ತು ಅರ್ಹತೆಗಳು. ಇಷ್ಟೆಲ್ಲ ಓದಿದ್ದ ಡಾಕ್ಟರ್ ಕೃತಿಕಾಗೆ ಇನ್ನು ಕೇವಲ 28 ವರ್ಷ ವಯಸ್ಸು. ಡಾಕ್ಟರ್ ಆಗಿ ಬಾಳಿ ಬದುಕಬೇಕಿದ್ದವಳು ಇದೀಗ ಡಾಕ್ಟರ್ ಗಂಡನ ಮೋಸದ ಡೋಸ್ಗೆ ಬಲಿಯಾಗಿ ಹೋಗಿದ್ದಾಳೆ. ಡಾಕ್ಟರ್ ಕೃತಿಕಾ ಬೆಂಗಳೂರಿನ ಮಾರತ್ಹಳ್ಳಿಯ ಮುಖ್ಯ ರಸ್ತೆಯಲ್ಲೇ ಬರೋ ಮುನೇನಕೊಳಲಿನ ಅಯ್ಯಪ್ಪ ಲೇಔಟ್ನ ನಿವಾಸಿ. ತಂದೆ ಮುನಿರೆಡ್ಡಿ, ತಾಯಿ ಸೌಜನ್ಯ ಜೊತೆಗೆ ಖುಷಿಯಾಗಿ 27 ವರ್ಷ ಬೆಳೆದಿದ್ಲು. ಕೃತಿಕಾ ಮೈ ಮೇಲೆ ಸಣ್ಣದೊಂದು ಗೆರೆಯೂ ಬೀಳದಂತೆ ಪೋಷಕರು ಸಾಕಿ ಬೆಳೆಸಿದ್ರು. ಈ ನಡುವೆ ಕೃತಿಕಾ ಬದುಕಲ್ಲಿ ದೊಡ್ಡ ತಿರುವು. ಅದುವೇ ಮದುವೆ ಅನ್ನೋ ಮತ್ತೊಂದು ಜೀವನ. ಹೌದು, ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ನಿಸಿದಾಗ ತಂದೆ ತಾಯಿಯ ಕಣ್ಣಿಗೆ ಬಿದ್ದಿದ್ದೆ ಈ ಮನ್ಮಥ. ಕುಂಜೂರಿನಲ್ಲಿ ವಾಸವಿದ್ದ ಶ್ರೀನಿವಾಸ್ ರೆಡ್ಡಿ ಮತ್ತು ಪ್ರಮೀಳಾ ರೆಡ್ಡಿ ಮಗ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಇಲ್ಲ ಅದ್ದೂರಿಯಾಗೆಲ್ಲ ನಾನೇ ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಬೇಡ ಅಂದರು. ಇಲ್ಲ ಮಗಳು ಇಲ್ಲ ಲೈಫ್ ಟೈಮಲ್ಲಿ ಒಂದ್ಸರಿ ಅಲ್ವಾ ಇದು ಮಾಡಲೇಬೇಕಂದ್ಲು. ಅದು ಖರ್ಚು ನಾನೇ ಮಾಡ್ಕೊಂಡು ಮಾಡಿದೆ. ಎಂಗೇಜ್ಮೆಂಟು ಬೇಡ, ಬೇಗ ಮದುವೆ ಆಗಬೇಕು ಅಂದರು. ಸೊ ಅಲ್ಲೂ ಆ ಎಂಗೇಜ್ಮೆಂಟು ಅದ್ದೂರಿಯಾಗಿ ಮಾಡಿಸಿ ಎಂಗೇಜ್ಮೆಂಟು ಮಾಡಿಸಿದೆ. ಮದುವೆನೂ ಸಿಂಪಲಾಗಿ ಮಾಡಿಬಿಡೋಣ ಅಂದರು. ಇಲ್ಲಪ್ಪ ನಮ್ಗಂತೆ ಗೌರವಕ್ಕೆ ತಕ್ಕಂಗೆ ಮಾಡಲೇಬೇಕಾಗತ್ತೆ, ಯಾಕಂದರೆ ಅದು ನಮ್ಮ ಒಂದು ಪ್ರತಿಷ್ಠೆಗೆ ಅಂಥೇಳಿ ಅದನ್ನು ಅವ್ರಿಗೆ ಯಾವ ಚೌಲ್ಟ್ರಿಯಲ್ಲಿ ಕೇಳಿದ್ರು ಅದೇ ಚೌಲ್ಟ್ರಿಯಲ್ಲಿ ಖರ್ಚು ಮಾಡಿ ಒಳ್ಳೆ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೆ. ಇಬ್ಬರು ವೈದ್ಯರೇ. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಕೆಲಸಕ್ಕೆ ಹೋದ್ರೆ ಸಾಕು, ಜೀವನ ಸಾಗ್ಬಿಡತ್ತೆ, ಭರ್ಜರಿಯಾಗಿ ಬದುಕು ದೂಡ್ಬೋದು ಅಂತ ಪೋಷಕರು ಕುಂಜೂರಲ್ಲಿಗಿರೋ ಕಲ್ಯಾಣ ಮಂಟಪದಲ್ಲಿ ಕಳೆದ 2024 ಮೇ 6ಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಡ್ತಾರೆ. ಇಬ್ಬರು ಕೂಡ ಡಾಕ್ಟರ್ಗಳೇ. ಚೆನ್ನಾಗಿರುತ್ತೆ ಅಂತ ಸಖತ್ತಾಗಿ ವರೋಪಚಾರ ಕೂಡ ಮಾಡಿರ್ತಾರೆ. ಆದ್ರೆ ಮದುವೆಯಾಗಿ ವೆಡ್ಡಿಂಗ್ ಆನಿವರ್ಸರಿ ಮಾಡಿಕೊಳ್ಳೋಕು ಮೊದಲೇ ಈ ನೀಚ ಡಾಕ್ಟರ್ ಹೆಂಡತಿಯನ್ನು ಕೊಂದು ಹಾಕಿದ್ದಾನೆ. ಕೊಲೆ ಮಾಡಿ ನಾನವನಲ್ಲ ಅಂತ ಡ್ರಾಮಾ ಮಾಡಿ 5 ತಿಂಗಳು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಆದರೆ 5 ತಿಂಗಳ ಇಡೀ ಕೇಸ್ಗೆ ಸಹಜ ಸಾವಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದು FSLನ ರಿಪೋರ್ಟ್. ಒಂದು UDR ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಯಾರು ಲೇಡಿ ಸತ್ತಿದ್ರಲ್ಲ ಅವ್ರ ತಂದೆನೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವರು ಲೇಡಿದು ಗಂಡನ ಮೇಲೆ ಆಧಾರ ಮೇಲೆ ಕಂಪ್ಲೇಂಟ್ ಆಧಾರ ಮತ್ತು ಎವಿಡೆನ್ಸಸ್ ಆಧಾರ ಮೇಲೆ ನಾವು ಮರ್ಡರ್ ಕೇಸ್ ತೊಗೊಂಡಿದ್ದೀವಿ. ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ IO ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್. ಕೊಲೆಗೂ ಮುನ್ನ ಡಾಕ್ಟರ್ ಫುಲ್ ಹೈ ಡ್ರಾಮಾ. ಒಂದು ವೇಳೆ FSL ರಿಪೋರ್ಟ್ ಬರದೇ ಇದ್ದಿದ್ರೆ ಡಾಕ್ಟರ್ ಕೃತಿಕಾಳ ಸಾವಿನ ಸತ್ಯ ನಿಗೂಢವಾಗಿ ಉಳಿದು ಬಿಡುತ್ತಿತ್ತು. ಹಂತಕ ಡಾಕ್ಟರ್ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದು ಬಿಡ್ತಿದ್ದ. ಆದರೆ FSL ರಿಪೋರ್ಟ್ ಡಾಕ್ಟರಿನ ಅನಸ್ತೇಷಿಯಾ ಮಸಲತ್ತನ್ನ ರಿವೀಲ್ ಮಾಡಿದೆ. ಸತ್ಯ ಹೊರಬರ್ತಾಗಿದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಕಿರಾತಕ ಮಹೇಂದ್ರ ರೆಡ್ಡಿ ಕೊಲೆಗೂ ಮುನ್ನ ಏನೇನ್ ಮಾಡ್ದ, ಹೇಗೆಲ್ಲ ಸಂಚನ್ನ ರೂಪಿಸಿದ್ದ, ಆ 3 ದಿನ ಹೆಂಡತಿಗೆ ಹೇಗೆ ಟಾರ್ಚರ್ ಕೊಟ್ಟು ಪರ್ಮನೆಂಟ್ ಆಗಿ ಕೊಲೆ ಮಾಡಿದ ಅನ್ನೋ ಬೆಚ್ಚಿ ಬೀಳಿಸುವ ಸಂಗತಿ ಹೊರಬಿದ್ದಿದೆ. ಕಾಲ್ಗೆ ಇಲ್ಲಿ
ಹಾಕಿಲ್ಲ, ಅವ್ನ ಮನೆಯಲ್ಲಿ ಹಾಕ್ಬಿಟ್ಟು ಕರ್ಕೊಂಬಂದಿರೋದು ನಮ್ಮ ಮನೆಗೆ. ಸೊ ಅವ್ರ ಮನೆಯಲ್ಲಿ ಹಾಕ್ಬಿಟ್ಟು ಕರ್ಕೊಂಬಂದಿರೋದು ಆಯ್ತಾ. ಅವ್ನು ಹೇಳಿರೋ ಪ್ರಕಾರ ಅವಳಿಗೆ ಗ್ಯಾಸ್ಟ್ರೈಟಿಸ್ ಇತ್ತು, ಅದಕ್ಕೆ ಅವಳಿಗೆ ಪ್ಯಾಂಟಪ್ರೊಸಾಲ್ ಅಂತ ಒಂದು ಡ್ರಗ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಬಂದಿದ್ದು ಇಲ್ಲಿಗೆ. ಅದು ಕಳೆದ ಏಪ್ರಿಲ್ 21ನೇ ತಾರೀಕು. ಯಾರಿಗಾದ್ರೂ ಕ್ಯಾನ್ಯುಲಾ ಹಾಕ್ಬೇಕು ಅಂದ್ರೆ ಕೈಗೆ ಹಾಕ್ತಾರೆ ಅಥವಾ ಟ್ಯಾಬಲ್ನಲ್ಲಿ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತಾ ನೋಡ್ತಾರೆ. ಆದರೆ ಈ ಕಿರಾತಕ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿ ಡಾಕ್ಟರ್ ಅಂತ ಗೊತ್ತಿದ್ರು ಕೃತಿಕಾಳ ಬಲಗಾಲಿಗೆ ಕ್ಯಾನುಲಾ ಹಾಕ್ತಾನೆ, ಕೇಳಿದ್ರೆ ಕೈಯಲ್ಲಿ ನರ ಸಿಕ್ತಾಗಿಲ್ಲ ಅಂತ ಡ್ರಾಮಾ ಮಾಡಿದ್ನಂತೆ. ಅದು ಕೂಡ ಕೃತಿಕಾಳ ಪೋಷಕರ ಮನೆಯಲ್ಲಿ ತಂದು ಬಿಡ್ತಾನೆ. ನಂತರ ತಾನೇ 2 ದಿನ ಔಷಧಿಯನ್ನು ಕೊಡ್ತಾನೆ. ಏಪ್ರಿಲ್ 22ರಂದು ಕೂಡ ಔಷಧಿ ಕೊಟ್ಟು ಹೋಗಿದ್ದ. ಆಗ ಕೃತಿಕಾ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ನಂತರ ಏಪ್ರಿಲ್ 23ನೇ ತಾರೀಕು ಕೂಡ ಔಷಧಿ ಕೊಡೋ ನೆಪದಲ್ಲಿ ಮಾವನ ಮನೆಗೆ ಬಂದವನೇ ಸೀದಾ ಕೃತಿಕಾಳಿಗೆ ಔಷಧಿ ಕೊಡ್ತೇನೆ ಅಂತ ಹೇಳಿದ್ದ. ಆಕೆ ಊಟವನ್ನು ಮುಗಿಸಿ ಮನೆಯ ಸಾಕು ನಾಯಿಗೂ ಊಟ ಹಾಕಿ ಬೆಡ್ರೂಮ್ ಒಳಗೆ ಹೋಗಿದ್ಲು. ಅಲ್ಲೇ ಆಕೆಗೆ ಔಷಧಿಯನ್ನು ನೀಡಿದ್ದ. ಬೆಳಗಾಗುವಷ್ಟರಲ್ಲಿ ಕೃತಿಕಾ ಶವವಾಗಿದ್ದಳು. ಅಂದರೆ 3ನೇ ಡೋಸ್ ಕೊಡ್ತೀನಿ ಅಂತ ಈ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ಕೊಟ್ಟು ಕೊಲೆ ಮಾಡಿ ಬೆಳಗ್ಗೆ ಎದ್ದು ಗೋಳಾಡೋಕೆ ಶುರು ಮಾಡಿದ್ದ. ಏನಕ್ಕೆ ಈ ಥರ ಕಾಲಿಗೆ ಹಾಕ್ಕೊಂಡಿದ್ಯಾ, ಅದೂ ನಿನ್ ತುಂಬ ನೋವಾಗ್ತಿದೆ ನಿನಗೆ, ನಾನೇ ತೆಗಿತೀನಿ ಬಾ ಅಂತ ಕೂಡ ಅವಳಿಗೆ ಹೇಳಿದ್ದೆ ನಾನು. ಅದಕ್ಕೆ ಅವಳು ಇಲ್ಲ ಮಹೇಂದ್ರ ನನಗೆ ಒತ್ತಾಯ ಮಾಡಿ ಇದು ನೀನು ಹಾಕ್ಕೊಂಡೇ ಇರಬೇಕು, ನಾನೇ ಬಂದು ತೆಗಿತೀನಿ ಅದನ್ನು, ಅಲ್ಲಿವರೆಗೂ ನೀನು ಅದನ್ನು ತೆಗಿಯಂಗಿಲ್ಲ, ನಾನು ಇನ್ನೊಂದು ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಬರ್ದಿರೋ ಹಂಗೆ ನೋಡ್ಕೊತೀನಿ ನಾನು ಅಂತ ಹೇಳಿಬಿಟ್ಟು ಅವ್ನು ಹೇಳಿರ್ತಾನೆ. ಅದಕ್ಕೆ ಅವಳು ನನ್ನ ತಂದೆನೂ ಫೋರ್ಸ್ ಮಾಡಿರ್ತಾಳೆ, ನನ್ನ ತೆಗ್ಬಿಡಮ್ಮ, ಅದು ನಿಂಗೆ ಇಷ್ಟೊಂದು ನೋವಾಗ್ತಿದ್ರೆ ಏನಕ್ಕೆ ಅದನ್ನ ಇಟ್ಕೊಂಡಿದ್ಯಾ, ನಾನು ಹೇಳಿದ್ದೀನಿ ಆ ಥರ ಹಾಕ್ಬಾರ್ದು, ತೆಗ್ಬಿಡು ನೀನು. ಅವಳು ಕೇಳಿಲ್ಲ, ಬಿಕಾಸ್ ಶಿ ವಾಸ್ ಭಯ. ಅವನು ಇವಾಗ ತೆಗ್ಬಿಟ್ರೆ ನಾವೇನಾದರೂ ತೆಗ್ಬಿಟ್ರೆ ಅವ್ನು ಬಂದು ಏನಾದರೂ ಹೇಳ್ತಾನೆ ಬೈತಾನೆ ಅಂತ ಅನ್ನೋ ಭಯದಿಂದ ಅವಳು ತೆಗಿಯೋಕ್ಕೂ ಬಿಟ್ಟಿಲ್ಲ, ಅವಳು ತೆಗ್ದಿಲ್ಲ. ಗಂಡನನ್ನ ತುಂಬಾ ನಂಬಿದ್ದ ಕೃತಿಕಾ ಸಹೋದರಿ ಎಷ್ಟೇ ಹೇಳಿದ್ರು ಕ್ಯಾನ್ಯುಲಾ ತೆಗೆದಿರ್ಲಿಲ್ಲ. ಗಂಡ ಬಂದು ಹೇಳೋ ತನಕ ಕ್ಯಾನ್ಯುಲಾ ಬಿಚ್ಚಲ್ಲ ಅಂತಿದ್ಲು. ಎಂತಹ ಹೆಣ್ಣು ಮಗಳನ್ನ ಈ ಪಾಪಿ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ನೀಡಿ ಕೊಂದಿದ್ದಾನೆ. ನಂತರ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತಲೂ ಕಣ್ಣೀರು ಹಾಕಿದ್ನಂತೆ. ತಂದೆ ಆಗಲಿ ತಾಯಿ ಆಗಲಿ ಅವ್ರಿಗೆ ತೀರಾ ಆಘಾತ ಆಗಿತ್ತು. ಬಿಕಾಸ್ ರಾತ್ರಿ ಮಲ್ಕೊಂಡು ಮಗು ಬೆಳಗ್ಗೆ ಇಲ್ಲ ಅಂದರೆ ಯಾರಿಗಾದ್ರೂ ಆಘಾತ ಆಗುತ್ತೆ. ಪ್ಲಸ್ ಅವ್ರು ಹಂಗೆ ಮ್ಯಾನಿಪ್ಯುಲೇಟ್ ಮಾಡಿದ್ರು, ನೀವು ಮಾಡಿಸ್ಬೇಡಿ, ಮಗುನ ಕುಯ್ದಾಕ್ಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ. ಮಹೇಂದ್ರ ರೆಡ್ಡಿ ಮತ್ತು ಅವ್ರ ಕುಟುಂಬದವರು ಸೇರಿ ನಮ್ಮ ತಂದೆ ತಾಯಿಗೆ ಮಗುನ ಕುಯ್ದಾಕ್ಬಿಡ್ತಾರೆ, ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಏನಕ್ಕೆ ಬೇಕು ಅಂತ ಬ್ರೈನ್ ವಾಶ್ ಮಾಡ್ತಾಯಿದ್ರು. ಐ ಆಮ್ ಅ ಡಾಕ್ಟರ್, ಪ್ಲಸ್ ನಾನು ಲೈಕ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಾಗ ಆಬ್ವಿಯಸ್ಲಿ ನನಗೆ ಇಟ್ಸ್ ನಾಟ್ ಅ ನ್ಯಾಚುರಲ್ ಡೆತ್ ಅನಿಸ್ತು. ಮಗಳನ್ನ ಕಳೆದುಕೊಂಡ ನೋವಲ್ಲಿ ಇಡೀ ಕುಟುಂಬ ಆಗಿತ್ತು. ಮುಂದೆ ನಡೀಬೇಕಿದ್ದ ಕೆಲಸಗಳನ್ನ ಕುಟುಂಬ ನೋಡ್ಕೊಂಡಿತ್ತು. ಪೊಲೀಸರು ತಮ್ಮ ಕೆಲಸ ಮಾಡ್ತಿದ್ರು. ಪೋಸ್ಟ್ ಮಾರ್ಟಮ್ ಕೂಡ ಆಗಿತ್ತು. ಆದರೆ FSL ರಿಪೋರ್ಟ್ ಬರೋ ತನಕ ಕೃತಿಕಾಳ ಸಾವು ನಿಗೂಢವಾಗಿಯೇ ಇತ್ತು. ಮದುವೆಗೂ ಮುನ್ನ ಮದುವೆ ನಂತರವೂ ಪಾಪಿಯ ಕಳ್ಳಾಟ. ಬೇರೆ ಹುಡುಗಿ ಜೊತೆ ನುಲಿತಿದ್ನ ಡಾಕ್ಟರ್ ಗಂಡ. ಪಕ್ಕಾ ಪ್ಲಾನ್ ಮಾಡಿ ಅನಸ್ತೇಶಿಯಾ ಕೊಟ್ಟು ಕೊಂದು ಕೇಸ್ನಿಂದ ಬಚಾವಾಗೋಕೆ ಪ್ಲಾನ್ ಮಾಡಿದ್ದು ಯಾಕೆ? ಕೊಲೆಗೆ ಅಸಲಿ ಕಾರಣವೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟಾಗ ಮಹೇಂದ್ರ ರೆಡ್ಡಿಯ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರುತ್ತೆ. ಈ ಮಹೇಂದ್ರ ರೆಡ್ಡಿ ಸಾಮಾನ್ಯದವನಲ್ಲ. ಮದುವೆಗೂ ಮುನ್ನ ಮದುವೆಗೂ ನಂತರ ಮತ್ತೊಬ್ಬಳ ಜೊತೆ ಲವ್ವಿ ಡವ್ವಿ ಆಟ ಆಡ್ತಿದ್ದಂತೆ. ಅವಳಿಗಾಗಿಯೇ ಮುದ್ದಾಗಿದ್ದ ಹೆಂಡತಿಯನ್ನೇ ಈ ಪಾಪಿ ಬಲಿ ಪಡೆದಿದ್ದಾನಂತೆ. ಇವಾಗ ತಿಳಿದು ಬರ್ತಾರ ಪ್ರಕಾರ ನಮಗೆ ಅನಿಸ್ತಾ ಇದೆ ಅವನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತು. ಬಿಕಾಸ್ ಪ್ರೀವಿಯಸ್ ಹುಡುಗಿರ ಜೊತೆನೂ ಈ ಥರ FIR ಆಗಿತ್ತು. ಸೊ ಅದನ್ನು ಹುಡುಗಿ ರಿಲೇಟೆಡ್ ಕೇಸೇ. ಸೊ ಅದು ಒಂದು ಪ್ಲಸ್ ಇವಾಗನೂ ಅವನಿಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಹೇಂದ್ರ ರೆಡ್ಡಿ ಮಾತ್ರವಲ್ಲ, ಈತನ ಸಹೋದರ ಕೂಡ ಒಂದು ಹುಡುಗಿ ಮ್ಯಾಟರ್ನಲ್ಲಿ 2018ರಲ್ಲಿ ಕೇಸ್ ಹಾಕಿಸಿಕೊಂಡಿದ್ದ. ಆ ಕೇಸಿನಲ್ಲಿ ಮಹೇಂದ್ರ ರೆಡ್ಡಿ A2 ಆರೋಪಿಯಾಗಿದ್ದ. ಆ ಕೇಸ್ನಲ್ಲಿ ಮಹೇಂದ್ರ ಸಹೋದರ ನಾಗೇಂದ್ರ ಯುವತಿಯೊಬ್ಬಳನ್ನ ಪ್ರೀತಿಸಿ ದೇವಾಲಯದಲ್ಲಿ ಮದುವೆಯಾಗಿದ್ದ. ಬಳಿಕ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ನೆಪ ಹೇಳಿ ಮಾಡಿಕೊಂಡಿರಲಿಲ್ಲ. ಇದೆಲ್ಲದಕ್ಕೂ ನಾಗೇಂದ್ರನಿಗೆ ಕುಮ್ಮಕ್ಕು ನೀಡಿರುವುದು ಮಹೇಂದ್ರ ರೆಡ್ಡಿ ಮತ್ತು ರಾಘವ್ ಎಂದು ಯುವತಿಯೊಬ್ಬರು ದೂರು ನೀಡಿದ್ರು. ಇಷ್ಟೇ ಅಲ್ಲ, ಕೃತಿಕಾ ಕೊಲೆ ನಡೆದ ದಿನವೇ ಹಳೆ ಕೇಸ್ ಸೆಟಲ್ಮೆಂಟ್ ಮಾಡಿಕೊಂಡಿದ್ದಾನೆ.
ಆಸ್ಪತ್ರೆ ಕಟ್ಟಿಕೊಡದ ಕೋಪದಲ್ಲಿ ಹೆಂಡತಿ ಕೊನ್ನ. ಇನ್ನು ಈ ಮಹೇಂದ್ರ ರೆಡ್ಡಿ ಇತ್ತೀಚೆಗೆ ಒಂದು ಆಸ್ಪತ್ರೆ ಕಟ್ಟಿಸಿಕೊಡಿ ಅಂತ ಮಾವನ ಬಳಿ ಕೇಳಿದ್ನಂತೆ. ಆದರೆ ಮಾವ ತನ್ನ ಮಗಳಿಗೆ ಕ್ಲಿನಿಕ್ ಕಟ್ಟಿಕೊಟ್ಟಿದ್ರಂತೆ. ಇನ್ನೇನು ಉದ್ಘಾಟನೆಗೆ 10 ದಿನಗಳು ಮಾತ್ರ ಬಾಕಿಗಿತ್ತು. ನನಗೆ ಆಸ್ಪತ್ರೆ ಕಟ್ಟಿಸಿಕೊಡದೆ ಕ್ಲಿನಿಕ್ ಕಟ್ಟಿಸಿಕೊಡುತ್ತಿದ್ದಾರೆ, ಇವರಿಗೆ ಮಾಡ್ತೀನಿ ನೋಡು ಅಂತ ಹೆಂಡತಿಯ ಜೀವ ತೆಗೆದಿರೋ ಡೌಟೂ ಇದೆ. ಅದು ಕೂಡ ತುಂಬಾ ದಿನಗಳಿಂದ ಸ್ಲೋ ಪಾಯ್ಸನ್ ಕೊಡೋ ರೀತಿ ಕೊಟ್ಟು ಹತ್ಯೆಗೆ ಯತ್ನಿಸಿದ್ದ ಅನ್ನೋದು ಗೊತ್ತಾಗ್ತಿದೆ. ಅವಾಗ ನಾನು ಯುರೋಪಲ್ಲಿದ್ದೆ. ಅವಾಗ ನನ್ನ ತಂಗಿ ತಿಳಿಸಿದ್ದು ಸಡನ್ನಾಗಿ ಬ್ಲಡ್ ಶುಗರ್ ಲೆವೆಲ್ಸ್ ಡ್ರಾಪ್ ಆಗ್ತಿತ್ತು ಅಂತ. ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿದ್ದೀವಿ, ಎಲ್ಲ ಆಯಿತು, ಏನೂ ರೀಸನ್ ಇಲ್ಲ ಬ್ಲಡ್ ಶುಗರ್ ಲೆವೆಲ್ಸ್ ಈ ಥರ ಸಡನ್ನಾಗಿ ಡ್ರಾಪ್ ಆಗೋದಕ್ಕೆ ಏನೂ ಕಾರಣ ಇರಲಿಲ್ಲ. ಸೊ ಅದೇ ಆ್ಯಂಡ್ ನಮ್ಮ ಆಂಟಿ ಇದ್ದಾರೆ, ಅವರು ಡಾಕ್ಟ್ರ್, ಅವ್ರ ಬಳಿ ತಿಳಿಸಿರ್ತಾರೆ ನನಗೆ ರಾತ್ರಿ ಮಲ್ಕೊಂಡಾಗ ಬಟಕ್ಸ್ ಮೇಲೆ ಏನೋ ಚುಚ್ಚಿದಂಗೆ ಆಗ್ತಿದೆ ಅಂತ. ಸೊ ಇವಾಗ ಅದೆಲ್ಲ ಡಾಟ್ಸ್ ಕನೆಕ್ಟ್ ಮಾಡಿದಾಗ ಅವನೇ ಏನಾದರೂ ರಾತ್ರಿ ಚುಚ್ಚಿರ್ಬೋದು, ಏನಾದರೂ ಇನ್ನೊಂದು ಅಟೆಂಪ್ಟ್ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸದ್ಯ ಕೃತಿಕಾಳಿಗೆ ಅಂತ ಬಿಟ್ಟು ಕೊಟ್ಟಿದ್ದ ಮನೆಯನ್ನ ಪೋಷಕರು ಇಸ್ಕಾನ್ ಟೆಂಪಲ್ಗೆ ಕೊಟ್ಟಿದ್ದಾರೆ. ಮಗಳೇ ಇಲ್ಲ ಅಂದಮೇಲೆ ಮಗಳಿಗಾಗಿ ಕೊಟ್ಟಿದ್ದ ಮನೆ ಬೇಡ, ದೇಗುಲದ ಕೆಲಸಕ್ಕೆ ಉಪಯೋಗ ಆಗ್ಲಿ ಅಂತ ಮನೆಯನ್ನ ಇಸ್ಕಾನ್ ದೇಗುಲಕ್ಕೆ ಬರೆದು ಕೊಟ್ಟಿದ್ದಾರೆ.